ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. GP ಫ್ಯಾಮಿಲಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋ ಬೆಂಡೆಕಾಯಿ ರೆಸಿಪಿ, ಅದು ಡಿಫ್ರೆಂಟ್ ಶೈಲಿಯ ಉಡಿ ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು 1 kg ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ, ನಂತರ ಚಿಕ್ಕದಾಗಿ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಇಡಿ. ನಂತರ ನಾನಿಲ್ಲಿ 5ರಿಂದ 10 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಅದಕ್ಕೇನೆ ಒಂದು 3 ಕಡ್ಡಿ ಕರಿಬೇವಿನ ಸೊಪ್ಪು, ನಂತರ ಕಟ್ ಮಾಡಿರೋ 3ರಿಂದ 4 ಈರುಳ್ಳಿ, ಒಂದು ಚಿಕ್ಕದಾದ ಟೊಮೊಟೊ, ಒಂದು ನಿಂಬೆಹಣ್ಣು, 1 ಕಪ್ ಕಡಲೆಬೇಳೆ, 2 ಚಮಚ ಸಾಸಿವೆ. ಇಷ್ಟೆಲ್ಲ ರೆಡಿ ಮಾಡಿ ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಒಗ್ಗರಣೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮೇಲೆ ಕುಕ್ಕರ್ ಇಟ್ಟು 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಟ್ ಮಾಡಿರೋ ಬೆಂಡೆಕಾಯಿಯನ್ನು ಎಣ್ಣೆಯಲ್ಲಿ ಹಾಕಿ, ನಂತರ ಬೆಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಂಡೆಕಾಯಿ ಲೋಳೆ ಎಲ್ಲ ಹೋಗೋ ಥರ ಮಾಡಿ. ಅದು ತುಂಬ ಲೋಳೆ ಇತ್ತು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಟ್ ಮಾಡಿಟ್ಟಿದ್ವಲ್ಲ ಫಸ್ಟೇ ಆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ 2 ನಿಮಿಷ ಹುರಿಯಿರಿ. ಹುರಿದಿರುವ ಬೆಂಡೆಕಾಯಿಯನ್ನು ಸೈಡಿಗೆ ತೆಗೆದು ಇಡಿ. ಮತ್ತು ಅದೇ ಕುಕ್ಕರ್ಗೆ ಒಗ್ಗರಣೆ ರೆಡಿ ಮಾಡೋಣ. ಫಸ್ಟ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ. ಸಾಸಿವೆ ಪಟ್ ಅಂದ ಕೂಡಲೇ ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ಕಟ್ ಮಾಡಿಟ್ಟಿರೋ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಈರುಳ್ಳಿ ವಾಸನೆ ಹೋಗುವ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿ. ನಂತರ ಕಟ್ ಮಾಡಿರೋ ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ಬೆಂದ ನಂತರ ಸೈಡಲ್ಲಿ ತೆಗೆದುಕೊಂಡಿಟ್ಟಿರೋ ಬೆಂಡೆಕಾಯಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮುಚ್ಚಳವನ್ನು ಮುಚ್ಚಿ. ಇಷ್ಟೇನೆ ಈಸಿಯಾಗಿರೋವಂಥ ಬೆಂಡೆಕಾಯಿ ಪಲ್ಯ.